ಇದೀಗ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದಲ್ಲಿ ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಬೆಳವಣಿಗೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫೈನಲಿ ದೀದಿ ಯುಗಾಂತಿಯಾಗಿದೆ. ಕೇಸರಿ ಉದಯ ಆಗಿದೆ. 206 ಸೀಟ್ಸ್ಗಳನ್ನ ಗೆದ್ದು ಸರ್ಕಾರ ರಚನೆಗೆ ಈಗ ಬಿಜೆಪಿ ಫುಲ್ ರೆಡಿಯಾಗಿದೆ. ಮೊದಲ ಬಾರಿಗೆ ಪಶ್ಚಿಮದಲ್ಲಿ ಕಮಲ ಅಧಿಪತ್ಯ ಆಗಿರುವಂತದ್ದು. ಮೇ 9ರಂದೇ ಸಿಎಂ ಜೊತೆ ಹಲವು ಸಚಿವರಾಗಿ ಪದಗ್ರಹಣ ಸ್ವೀಕಾರ ಮಾಡಬಹುದು. ಬಂಗಾಳದಲ್ಲಿ ಯಾರಾಗಲಿದ್ದಾರೆ ಸಿಎಂ ಅನ್ನೋದೇ ಬಹಳಷ್ಟು ಕುತೂಹಲ ಈಗ ಇದೇ ಚರ್ಚೆ ಈಗ ಆಗ್ತಾ ಇದೆ. ಬಿಜೆಪಿ ಪ್ರಬಲ ನಾಯಕ ಸುವೇಂದು ಅಧಿಕಾರಿಗೆ ಒಲಿಯುತ್ತಾ ಪಟ್ಟ ಕಾರಣ ಏನು ಅಂತಂದ್ರೆ ಇಲ್ಲಿ ಸಿಎಂ ಆಗ್ಲಿಕ್ಕೆ ಇವರೇ ಪ್ರಮುಖ ಆಕಾಂಕ್ಷಿ ಇದ್ದಾರೆ. ಹಾಗಾಗಿ ಈಗ ಬಿಜೆಪಿ ಪ್ರಬಲ ನಾಯಕರಾಗಿರುವಂತಹ ಸುವೇಂದು ಇವರಿಗೆ ಈ ಒಂದು ಅಧಿಕಾರದ ಪಟ್ಟ ಏನಾದ್ರೂ ಒಲಿಯುತ್ತಾ? ಬಂಗಾಳದಲ್ಲಿ ಬಿಜೆಪಿ ಅಧಿಕಾರ ತರುವಲ್ಲಿ ಸುವೇಂದು ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಹಾಗಾಗಿ ಮಮತಾ ವಿರುದ್ಧ ಗೆದ್ದಿರುವಂತಹ ಈ ಅಧಿಕಾರಿ ರೇಸ್ನಲ್ಲಿ ಮತ್ತೊಬ್ಬ ಪ್ರಭಾವಿ ನಾಯಕ ಸಮೀಕ್ ಭಟ್ಟಾಚಾರ್ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಫೈನಲಿ ಎಂಡ್ ಆಫ್ ದ ಡೇ ಅಂತಿಮವಾಗಿ ಯಾರಿಗೆ ಸಿಎಂ ಕುರ್ಚಿ ಇಲ್ಲಿ ಒಲಿಯುತ್ತೆ, ಬಿಜೆಪಿ ಹೈಕಮಾಂಡ್ ಯಾರಿಗೆ ಸಿಎಂ ಪಟ್ಟವನ್ನ ಕಟ್ಟುತ್ತೆ, ಶೀಘ್ರವೇ ಮುಖ್ಯಮಂತ್ರಿ ಹೆಸರು ಅಧಿಕೃತವಾಗಿ ಘೋಷಣೆ ಆಗಲಿದೆಯಂತೆ. ಹಾಗಾಗಿ ಯಾರ ಹೆಸರು ಘೋಷಣೆ ಆಗುತ್ತೆ, ಇಲ್ಲಿ ಪ್ರಮುಖವಾಗಿ ಪಕ್ಷಕ್ಕೋಸ್ಕರ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 70 ವರ್ಷಕ್ಕೂ ಹೆಚ್ಚು ವರ್ಷ ಆಗೋಯ್ತು. ಅದಾದ ನಂತರ ಇಲ್ಲಿ ಬಿಜೆಪಿ ಬಂದಿದೆ. अभी 9 तारीख का ही चल रहा है, अभी आने दीजिए, ठीक से पार्टी के पास इंस्ट्रक्शन आने दीजिए. मुझे इस समय जानकारी नहीं है, मैं जानकारी लेने के बाद ही आपको बता पाऊंगा. ये तो पार्टी की पद्धति होती है, उस तरीके से मुख्यमंत्री का नाम तय होता है भारतीय जनता पार्टी के, उस पद्धति के अनुसार तय होगा. अभी 9 तारीख का ही चल रहा है, अभी आने दीजिए, ठीक से पार्टी. ಹೀಗೆ ಸದ್ಯಕ್ಕೆ ಇದೀಗ ಇಲ್ಲಿ ಪಶ್ಚಿಮ ಬಂಗಾಳ ಭಾಗದಲ್ಲಿ ಸಿಎಂ ಪಟ್ಟ ಯಾರಿಗೆ ಒಲಿಯುತ್ತೆ, ಅದರಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಈ ಕುರಿತು ಯಾರಿಗೆ ಈ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಪ್ರಮುಖ ಇಲ್ಲಿ ಯಕ್ಷ ಪ್ರಶ್ನೆ ಇರುವಂಥದ್ದು. ಸದ್ಯಕ್ಕೆ ಇದೇ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈಗ ಸುವೇಂದು ಅವರ ಹೆಸರು ಬಹಳ ಕೇಳಿ ಬರ್ತಾ ಇದೆ, ಅವರ ಹೆಸರು ಬಹಳ ಚರ್ಚೆ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 70 ವರ್ಷಕ್ಕೂ ಹೆಚ್ಚು ವರ್ಷ ಆಗೋಯ್ತು. ಅದಾದ ನಂತರ ಫೈನಲಿ ಈಗ ನಿನ್ನೆ ಬಿಜೆಪಿ ಸರ್ಕಾರ ಈ ಭಾಗದಲ್ಲಿ ತಮ್ಮ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಷನ್ ಇತ್ತು. ಫೈನಲಿ ಇಲ್ಲಿ ದೇದಿ ಸರ್ಕಾರ ಮುಳುಗೋಯ್ತು.